ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಭಾರತದಲ್ಲಿ ಏನೇನು ನಡೀತಾ ಇದೆ, ಏನೇನು ನಡೀತಾ ಇಲ್ಲ ನೋಡ್ಕೊಂಡು ಬರೋಣ ಬನ್ನಿ. ದೇಶದಲ್ಲಿ ಮೋದಿ ಹವಾ ಖತಮ್, NDA ಸರ್ಕಾರ ಮುರಿದು ಬೀಳುತ್ತಾ, ಇಂಡಿಯಾ ಮತ್ತೆ ಗದ್ದುಗೆ ಹಿಡಿಯುತ್ತಾ, ಬಿಜೆಪಿ ಬಿಟ್ಟು ಹೋಗ್ತಾರ ನಾಯ್ಡು ಹೋದರೆ ನಿತೀಶ್ ಕುಮಾರ್ ಕೂಡ ಬಿಡುತ್ತಾರ, ಮೋದಿ ಜೊತೆಗೆ ಹೋದರೆ ರಾಜಕೀಯ ಭವಿಷ್ಯ ದಿ ಎಂಡ್, ರಾಹುಲ್ ಭವಿಷ್ಯವಾಣಿ ನಿಜವಾಗುತ್ತಾ, ತಮಿಳುನಾಡಿನಲ್ಲಿ ಅಣ್ಣಾಮಲೈ ಹೊಸ ಪಕ್ಷ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಇವತ್ತಿನ ಒಂದು ಭಾರತದಲ್ಲಿ ಯಾವ್ಯಾವ ರೀತಿ ಚಟುವಟಿಕೆಗಳು ನಡೀತಾ ಇವೆ, ಏನೇನು ನಡೀತಾ ಇವೆ, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ತಮ್ಮ ಮನಸ್ಸಿನಲ್ಲಿ ಒಂದು ಸೂಕ್ಷ್ಮವಾದಂಥ ಪ್ರಶ್ನೆ ಮೂಡಿರಲೇಬೇಕು. ಹಿಂದೆ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳಿದರು, ಒಂದು ಭವಿಷ್ಯವಾಣಿಯನ್ನು ನೋಡಿದ್ರು. ವಿದಿನ್ ಅ ಇಯರ್, ಒಂದು ವರ್ಷದಲ್ಲಿ ಮೋದಿ ಸರ್ಕಾರ ಪತನ ಹೋಗ್ಬಿಡುತ್ತೆ, ಮೋದಿ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ, ಮೋದಿಯವರು ಮನೆಗೆ ಹೋಗ್ಬಿಡ್ತಾರೆ ಅನ್ನೋವಂಥ ಮಾತು. ಇವಾಗ ಅದು ಸತ್ಯನ ಅಸತ್ಯನ ಆಗುತ್ತಾ ಇಲ್ವಾ ಪ್ರತಿಯೊಂದು ಕೂಡ ತುಂಬ ತೀಕ್ಷ್ಣವಾಗಿ ನೋಡ್ತಾ ಹೋಗ್ಬಿಟ್ರೆ ಹೌದು ಅಂತ ಅನ್ನಿಸ್ತಾ ಇದೆ. ಯಾಕೆ ಮಾತು ಅಂತ ಅಂದರೆ, ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ CM, ಹೌದಾ? ಆಂಧ್ರ ಪ್ರದೇಶದ CM ಚಂದ್ರಬಾಬು ನಾಯ್ಡು ಅವರು ಮೋದಿಯನ್ನು ಬಿಟ್ಟು ಹೋಗುವಂತಹ ಒಂದು ನಿಟ್ಟಿನಲ್ಲಿದ್ದಾರೆ ಅನ್ನುವಂತಹ ಸುದ್ದಿಗಳು ಹರಿದಾಡ್ತಾ ಇವೆ. ಯಾಕೆ ಈ ಮಾತು ಅಂತಂದರೆ, NDA ಈ ಬಾರಿ ಚುಕ್ಕಾಣಿ ಹಿಡಿಲಿಕ್ಕೆ ಕಾರಣ ಆಗಿದ್ದೆ ಚಂದ್ರಬಾಬು ನಾಯ್ಡು ಸಾಹೇಬರು, ಜೊತೆಗೆ ಬಿಹಾರದ ನಿತೀಶ್ ಕುಮಾರ್ ಸಾಹೇಬರು. ಬಟ್ ಅಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತಂತಂದರೆ, ಚಂದ್ರಬಾಬು ನಾಯ್ಡು ಅವರು ಇತಿಹಾಸ ನೋಡ್ತಾ ಬರ್ತಾ ಇದ್ದಾರೆ ಇವ್ರದ್ದು, ಮೋದಿ ಸಾಹೇಬರು. ಮೋದಿಯವರು ನಿತೀಶ್ ಕುಮಾರ್ ಅವರನ್ನು ಯಾವ ರೀತಿಯಾಗಿ ಮಟ್ಟ ಹಾಕಿದ್ರು, ಯಾವ ರೀತಿಯಾಗಿ ನಿತೀಶ್ ಕುಮಾರನನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿಬಿಟ್ಟು ಕೂರಿಸ್ಬಿಟ್ರು ಪುತ್ಥಳಿ ಗೊಂಬೆಯಾಗಿ. BJP ಸರ್ಕಾರ ಅಲ್ವಾ, BJP ಸರ್ಕಾರ ಇದ್ದಿದ್ದು ತನ್ನ ಒಂದು ಸಹಪಾಠಿಗಳನ್ನು, ತನ್ನ ಒಂದು ಕೊಲೀಗ್ಸ್ಗಳನ್ನು ಯಾವ ರೀತಿಯಾಗಿ ಧ್ವಂಸ ಮಾಡ್ತಾ ಇವೆ ಅನ್ನುವಂಥ ಮಾತುಗಳು ತುಂಬ ಜೋರಾಗಿ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ. ಅದೇ ರೀತಿ ನಿನ್ನೆ ಏನಂತೀರ ನೀವು, ಲೋಕಸಭೆಯಲ್ಲಿ ಒಂದು ಮಾತು ಬಂತು. ಯಾವುದು? ಸೈಕಲ್ ಪಾರ್ಟಿ ಅಂತ ನಾವು ಕರಿತೀವಿ. ಅಖಿಲೇಶ್ ಯಾದವ್ ಅವ್ರ ಪಕ್ಷದವರು ಎದ್ದು ನಿಂತು ಚಂದ್ರಬಾಬು ನಾಯ್ಡು ಅವ್ರಿಗೊಂದೆಲ್ಲ ಮಾತು ಹೇಳ್ತಾರೆ. ನೀವೆಲ್ಲ ಸೈಕಲ್ನವರು ಒಂದು ಸೈಡ್ ಬಂದ್ಬಿಡ್ರಪ್ಪ, ಒಂದು ಸೈಡ್ ಆಗ್ಬಿಡಿ, ಇಂಡಿಯಾಗೆ ಬಂದು ಸೇರ್ಕೊಂಡ್ಬಿಡಿ ಅನ್ನುವಂತಹ ಮಾತು. ಹೌದು, ಇಂಡಿಯಾಗೆ ಬಂದು ಸೇರ್ಕೊಂಡ್ಬಿಟ್ರೆ ನೀವು ಉಳಿತೀರಾ, ನಿಮ್ಮ ಪಕ್ಷನೂ ಉಳಿಯುತ್ತೆ, ನಿಮ್ಮ ಎಲ್ಲರೂ ಉಳಿದು ಹೋಗ್ಬಿಡ್ತಾರೆ ಅನ್ನುವಂತಹ ಮಾತು. ಮೋದಿ ಅಮಿತ್ ಶಾ ಅವ್ರು ಬೆನ್ನು ಹತ್ಕೊಂಡು ಹೋಗ್ಬಿಟ್ರೆ ನಿಮ್ಮನ್ನು ಧ್ವಂಸ ಮಾಡಿಬಿಡ್ತಾರೆ. ನಿತೀಶ್ ಕುಮಾರ್ ಅವರು ನೋಡಿದ್ರಲ್ಲ, ಮೊನ್ನೆ ಬಿಹಾರದಲ್ಲಿ ಚುನಾವಣೆ ಆದಾಗ ಯಾವ ರೀತಿಯಾದಾಗೆ ಇವರು ಏನಂತಾರೆ ನೀವು, ನಿತೀಶ್ ಕುಮಾರ್ ಪಕ್ಷವನ್ನು ಧ್ವಂಸ ಮಾಡಿದ್ರು. ಅದೇ ರೀತಿ TDP ಕೂಡ ಧ್ವಂಸ ಆಗಿ ಹೋಗ್ಬಿಡುತ್ತೆ ಅನ್ನುವಂತಹ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿಸ್ತಾ ಇದ್ದಾರೆ ವಿಪಕ್ಷದವರು. ಹೌದು, ವಿಪಕ್ಷಗಳ ಮಧ್ಯದಲ್ಲಿ ಇವೆಲ್ಲ ಸಹಜ ಸಾಮಾನ್ಯ. ಈ ಒಂದು ನಿಟ್ಟಿನಲ್ಲಿ, ಈ ಒಂದು ನಿಲುವಿನಲ್ಲಿ, ಈ ಒಂದು ಕಾರಣಕ್ಕಾಗಿ NDA ಸರ್ಕಾರ ಮುರಿದು ಬೀಳುತ್ತಾ ದೊಡ್ಡ ಯಕ್ಷ ಪ್ರಶ್ನೆ ಇದು. ಏನಕ್ಕಂತಂದರೆ, ಚಂದ್ರಬಾಬು ನಾಯ್ಡು ಅವರು ತೆಲಂಗಾಣದ CM, ಕಾಂಗ್ರೆಸ್ CM ಅವರನ್ನು ಒಂದು ಸ್ವಲ್ಪ ಹೊಗಳಿದ್ರು ಮೊನ್ನೆ ಒಂದು ಫಂಕ್ಷನ್ನಲ್ಲಿ. ಆ ಒಂದು ಕಾರಣ ಇಟ್ಕೊಂಡು, ಇಲ್ಲಪ್ಪ ಚಂದ್ರಬಾಬು ನಾಯ್ಡು ಅವರು ಇನ್ನೂ ವಾಪಸ್ ನಮಗೆ ಬರ್ತಾರೆ, ಇಂಡಿಯಾಗೆ ಬರ್ತಾರೆ, NDA ಗಠಬಂಧನ ಮುರಿದೋಗ್ಬಿಡುತ್ತೆ, ಮೋದಿ ಸರ್ಕಾರ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಆಮೇಲೆ ಇತರ ಜೊತೆಗೆ ಇನ್ನೂ ಒಂದು ಆರೋಪ ಮಾಡ್ತವ್ರೆ. ಅಂದರೆ ಏನಪ್ಪ ಅಂತಂದರೆ, ವೆಸ್ಟ್ ಬೆಂಗಾಲದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಏನಂತಾರೆ ನೀವು, MLAಗಳನ್ನು ಕಳ್ಳತನ ಮಾಡಿಸವ್ರೆ, MLAಗಳನ್ನು ಮುದ್ದಾಮಾಗಿ ಸೋಲ್ಸವ್ರೆ ಅನ್ನುವಂತಹ ಆರೋಪಗಳು ಮಮತಾ ಬ್ಯಾನರ್ಜಿ ಅವ್ರು ಮಾಡಿ ಕೋರ್ಟ್ಗೆ ಹೋಗೋರೆ. ಇವಾಗ ಸುಪ್ರೀಂ ಕೋರ್ಟಲ್ಲಿ ಐತೆ ಕೇಸು, ಅದೆಲ್ಲ ನಡೀತಾ ಇದೆ. ಆಮೇಲೆ ಅಲ್ಲಿ ಸೀಟ್ಗಳು ಕಡಿಮೆ ಬಂದಿದ್ವು BJPವು, ಅದನ್ನು ಇವರು ಹೆಚ್ಚಿಗೆ ಮಾಡ್ಕೊಂಡವ್ರೆ. ಎಲೆಕ್ಷನ್ ಕಮಿಷನ್ ಮೇಲೂ ಕೂಡ ಇವರು ಆರೋಪ ಮಾಡ್ತವ್ರೆ.
ಎಲೆಕ್ಷನ್ ಕಮಿಷನ್ನ ಏನಂತೀರ ನೀವು ಹೆಡ್ ಮೇಲೂ ಕೂಡ ಇವಾಗ ಕೇಸ್ ಹಾಕಕ್ಕೆ ನಿಂತವ್ರೆ ಮಮತಾ ಬ್ಯಾನರ್ಜಿ ಅವರು. ಅದೇ ಒಂದು ಏನಂತೀರ ನೀವು ಆ ನೆಲೆಗಟ್ಟಿನಲ್ಲೇ ರಾಹುಲ್ ಗಾಂಧಿ ಅವರು ಇನ್ನೊಂದು ಆರೋಪ ಮಾಡ್ತವ್ರೆ. ಏನಂತಂತಂದರೆ 2024ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ BJPಗೆ ಮಾತ್ರ ಕೇವಲ 140 ಸೀಟ್ಗಳು ಮಾತ್ರ ಬಂದಿದ್ವಂತೆ. ಬಟ್ ಎಲೆಕ್ಷನ್ ಕಮಿಷನ್ ಹೆಡ್ ಇದ್ದವರು ಇನ್ನೂ 100 ಸೀಟ್ಗಳನ್ನು ಹೆಚ್ಚಿಗೆ ಕೊಟ್ಟವ್ರೆ, 240 ಮಾಡವ್ರೆ ಅನ್ನುವಂಥ ನೇರ ಆರೋಪಗಳು ಕೇಳಿಬರ್ತಾ ಇವೆ. ಇವಾಗ ಈ ಬಾರಿಯ ಮಳೆಗಾಲದ ಅಧಿವೇಶನ ಏನು ನಡೀತಿದೆಯಲ್ಲ ಲೋಕಸಭೆಯಲ್ಲಿ, ತುಂಬ ಖಡಕ್ಕಾಗಿ ತುಂಬ ಜೋರಾಗಿ ನಡೀತಾ ಇದೆ. ಉದಾಹರಣೆಗಳನ್ನು ನೋಡ್ತಾ ಹೋಗ್ಬಿಡೋಣ. ಇವಾಗ BJPದು ಎಲ್ಲೆಲ್ಲಿ BJP ಘಟಬಂಧನಗಳಾದವು. ಮಹಾರಾಷ್ಟ್ರದಲ್ಲಿ ಹೌದಾ, ಏಕನಾಥ್ ಶಿಂದೆ ಅವರನ್ನು ಮುಂದೆ ಇಟ್ಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಚಾರ ಆಯಿತು. ಏಕನಾಥ್ ಶಿಂದೆ ಅವ್ರ ಕೈಯಲ್ಲೇ, ಏಕನಾಥ್ ಶಿಂದೆ ಅವ್ರ ಬಾಯಿಯಿಂದಾನೇ ಸಿಕ್ಕಾಪಟ್ಟೆ ಅನೌನ್ಸ್ಮೆಂಟ್ಗಳನ್ನು ಮಾಡಿಸ್ಬಿಟ್ರು. ಬಟ್ ಅಲ್ಟಿಮೇಟಮ್ ಆಗಿ ಏಕನಾಥ್ ಶಿಂದೆ ಅವರ ಪಕ್ಷಕ್ಕೆ ಒಂದು ಸ್ವಲ್ಪ ಮತಗಳು ಕಡಿಮೆ ಬಂದವು, ಸ್ವಲ್ಪ ಸೀಟ್ಗಳು ಕಡಿಮೆ ಬಂದವು. ಮತಗಳಂದರೆ ಇನ್ ದ ಸೆನ್ಸ್ ಏನು, ಸೀಟ್ ಕಡಿಮೆ ಬಂದವು. ಸೀಟ್ಗಳು ಕಡಿಮೆ ಬಂದಾಗ BJPಯವರ ಬಲ ಜಾಸ್ತಿ ಆದಾಗ, BJP ಸೀಟ್ಗಳು ಜಾಸ್ತಿ ಆದಾಗ ಅವ್ರನ್ನ ತೆಗೆದುಬಿಟ್ಟು ದೇವೇಂದ್ರ ಫಡ್ನವೀಸ್ ಅವರನ್ನು CM ಆಗಿ ಕೂರಿಸ್ಬಿಟ್ರು. ಇದು BJPಗರು ಮಾಡುವಂತಹ ಒಂದು ಕುತಂತ್ರ ಅನ್ನುವಂತಹ ಮಾತುಗಳು ಕೂಡ ಲೋಕಸಭೆಯ ಒಂದು ಪ್ರಾಂಗಣದಲ್ಲಿ ನಡೀತಾ ಇದೆ. ಹಾಟ್ ಟಾಕ್ ಇವಾಗ ಇದು. ಸೊ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ, ಇಂಡಿಯಾ ಗದ್ದುಗೆ ಹಿಡಿಯುತ್ತಾ ಇಂಡಿಯಾ ಘಟಬಂಧನದಲ್ಲಿ ಯಾರ್ಯಾರವ್ರೆ? ರಾಹುಲ್ ಗಾಂಧಿ ಅವರವ್ರೆ, ಅಂದರೆ ಕಾಂಗ್ರೆಸ್ ಐತೆ, ಶರದ್ ಪವಾರ್ ಅವರವ್ರೆ, ಮತ್ತು ಅರವಿಂದ್ ಕೇಜ್ರಿವಾಲ್ ಅವರೇ, ಮಮತಾ ಬ್ಯಾನರ್ಜಿ ಅವರವ್ರೆ, ಹೌದಾ? ಇನ್ನು ಸಾಕಷ್ಟು ಗುಟ್ಟುಗಳು, ಅಖಿಲೇಶ್ ಯಾದವ್ ಅವರು ಕೂಡ ಇದ್ದಾರೆ. ಇವಾಗ ಏನು ಮಾಡ್ತಿದ್ದಾರೆ ಅಂತಂದರೆ, ನಿತೀಶ್ ಕುಮಾರ್ ಪ್ಲಸ್ ಏನು ನಿತೀಶ್ ಕುಮಾರ್ ಜೊತೆಗೆ ಅವ್ರ ಜೊತೆಗೆ ಯಾರು ನಮ್ಮ ಇವರನ್ನು ಚಂದ್ರಬಾಬು ನಾಯ್ಡು ಅವರನ್ನು ಕೂಡ ಇಂಡಿಯಾ ಘಟಬಂಧನಕ್ಕೆ ಸೇರಿಸ್ಕೊಂಡು ಸರ್ಕಾರ ರಚನೆ ಮಾಡಬೇಕು ಅನ್ನುವಂತಹ ನಿಲುವು ಇಂಡಿಯಾ ಘಟಬಂಧನದಲ್ಲಿ ಆಗ್ತಾ ಇದೆಯಾ? ಯಾಕಂದರೆ ಇಂಡಿಯಾ ಘಟಬಂಧನದ್ದು ಮೇಲಿಂದ ಮೇಲೆ ಮೀಟಿಂಗ್ಗಳು ಆಗ್ತಾನೇ ಇವೆ. ದೇಶದ ವಿವಿಧೆಲ್ಲೆಡೆಯ 21ರಿಂದ 24 ಪಕ್ಷಗಳು ಬಂದು ಅಲ್ಲಿ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಜೊತೆಗೆ ತಮಿಳುನಾಡಿನ CM ಆದಂತಹ ದಳಪತಿ ವಿಜಯ್ ಅವರು ಕೂಡ ಇಂಡಿಯಾ ಘಟಬಂಧನವನ್ನು ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ. ಇಂಡಿಯಾ ಘಟಬಂಧನವನ್ನು ಸೇರಬಹುದು. ಅದೇ ರೀತಿ ತಮಿಳುನಾಡಿನಲ್ಲಿ BJP ಪ್ರಾದೇಶಿಕ ಅಧ್ಯಕ್ಷರಾದಂತಹ ಅಣ್ಣಾಮಲೈ ಕೂಡ ರೆಸಿಗ್ನೇಷನ್ ನೀಡವ್ರೆ. ಅವರು ಕೂಡ ಹೊಸ ಪಕ್ಷವನ್ನು ಕಟ್ತಾರೆ ಅನ್ನುವಂತಹ ಮುಂದಾಲೋಚನೆಗಳು ಬರ್ತಾ ಇವೆ. ಹೊಸ ಪಕ್ಷ ಅಂದರೆ ಅವ್ರದ್ದೊಂದು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋವರ್ಸು ನಿಯರ್ಲಿ 15 ಲಕ್ಷ ಮಾಡಿದಂತಹ 20ರಿಂದ 24 ಗಂಟೆ ಒಳಗಡೆ 15 ಲಕ್ಷ ಫಾಲೋವರ್ಸ್ಗಳಾಗ್ಬಿಟ್ಟವ್ರೆ ಆ ಪೇಜ್ಗೆ. ಅಣ್ಣಾಮಲೈ ಅವ್ರದ್ದು ಹಿಂದೆ SP ಅವರಿದ್ರು, ನಿಮಗೂ ಕೂಡ ಗುರ್ತವರು. ಕರ್ನಾಟಕದಲ್ಲಿ ಒಂದು ಒಳ್ಳೆ ಏನಂತೀರ ನೀವು ಆಡಳಿತವನ್ನು ಕೊಟ್ಟಂತಹ SP ಸಾಹೇಬರು ಅಣ್ಣಾಮಲೈ ಅವರು BJPಲಿದ್ದರು. ಅವರ ಒಂದು ನೇತೃತ್ವದಲ್ಲಿನೇ ತಮಿಳುನಾಡಿನಲ್ಲಿ BJPಯವರು ಚುನಾವಣೆಯನ್ನು ನಡೆಸಿದ್ರು. ತದನಂತರ ಇವಾಗ ದಳಪತಿ ವಿಜಯ್ ಅವರು ಬಂದರು. ಇವಾಗ ಏನಾಗ್ತದೆ ಅಂತಂತಂದರೆ, ಅಣ್ಣಾಮಲೈಯವರು BJPಯನ್ನು ತೊರೆದು BJPಗೆ ರೆಸಿಗ್ನೇಷನ್ ನೀಡಿ ತಮ್ಮದೇ ಆದಂತಹ ಹೊಸ ಪಕ್ಷವನ್ನು ಕಟ್ತಾರಾ? ಇವೆಲ್ಲ ಕಾದು ನೋಡಬೇಕಾಗಿರೋ ವಿಚಾರಗಳು. BJPಗೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇವೆ. ಯಾಕೆ? ಅಮಿತ್ ಶಾ ಅವರು ಏನಂತಾರೆ ನಾವು ಚಾಣಕ್ಯ ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಕರೀತಾ ಇರ್ತಾರೆ. ಬಟ್ ಅಮಿತ್ ಶಾ ಅವರು ಅಲ್ಟಿಮೇಟಮ್ ಆಗಿ ಫೇಲ್ ಆಗ್ತವ್ರ. ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ, ಕಮೆಂಟ್ ಹಾಕೋದನ್ನ ಮರಿಬೇಡಿ. ಯಾಕಂತಂದರೆ ಇಂಡಿಯಾ ಬರುತ್ತಾ, NDA ಹೋಗುತ್ತಾ, ಪ್ರತಿಯೊಂದು ನೀವು ನಿಮ್ಮ ಬಟ್ಟಿನ ತುದಿಯಲ್ಲೇ ಟೈಪ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಭಾರತ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.